ಕೃಷ್ಣಪ್ಪನವರು ಹೇಳ್ತಾ ಹೋದರು. ದೇವರು ಏನೇನು ಮಾಡಿದ್ರು, ನಾನೇನು ಮಾಡಿದೆ ಅಂತ ಹೇಳೋ ಅವಶ್ಯಕತೆ, ಆದ್ರೆ ಪಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. ನಾನೇನೇನು ಮಾಡಿದೆ ಅಂತ ಹೇಳಿ ಪಟ್ಟಿ ಮಾಡಿ, ಇವತ್ತು ದೇವೇಗೌಡರ ಮೊಮ್ಮಗ ಯಾವ ನಿಖಿಲ್ ಕುಮಾರಸ್ವಾಮಿಗೆ 92ನೇ ವಯಸ್ಸಿನಲ್ಲಿ ನನ್ನ ತಾಯಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಕೈ ಚಾಚಿ ಮಾತ ಕೇಳಲಿಕ್ಕೆ ಬಂದಿದ್ದೇನೆ. ನನಗೇನು ಕೊಡಬಲ್ಲೆ? ನನ್ನ ಹತ್ರ ಏನೂ ಇಲ್ಲ. ಯಾವ ಅಧಿಕಾರ ಇತ್ತೋ ಅವತ್ತು ಕೊಟ್ಟಿದ್ದೇನೆ. ಇವತ್ತು ರಾಯಪುರದಲ್ಲಿ 1800 ಲೀಟರ್ ಹಾಲು ಬೆಳಗ್ಗೆ ಕರೀತಾ ಇದ್ದಾರೆ ನನ್ನ ತಾಯಂದಿರು ಅಂದ್ರೆ, ಇದಕ್ಕೆ ಶಕ್ತಿ ಕೊಟ್ಟ ವ್ಯಕ್ತಿ ದೇವೇಗೌಡ. ಯಾರು ಒಂದು ತಾಜ್ ಮಹಲ್ ಇಂಡಿಯಾ ದೇಶಕ್ಕೆ ಅಂತ ಹೇಳಿದ್ರು, ಆ ವ್ಯಕ್ತಿಯ ಬಾಯಲ್ಲಿ ಐ ವಿಲ್ ಗಿವ್ ಯು 1 more milk ಫಿಡ್ರಿ. ಇವತ್ತು ನನ್ನ ತಾಯಂದಿರು ಬೆಳಗ್ಗೆ ಎದ್ದು ಹಾಲು ಕರೆದು 17,500 ಲೀಟರ್ ಹಾಲು ಕರೆದು ಈ ಸಭೆಗೆ ಆನಂದವಾಗಿ ಬಂತು. ಸಾಯಂಕಾಲ ಮತ್ತೆ ಯಾರೋ ಭಾಷಣ ಬಂದ್ರೆ ಮತ್ತೆ 17,500 ಲೀಟರ್ ಹಾಲು ಕರೆದು ಆನಂದವಾಗಿ ಬರ್ತೇನೆ. ಜಮೀನಿರೋನು ವ್ಯವಸಾಯ ಮಾಡ್ತಾನೆ, ಭತ್ತ ಬೆಳೀತಾನೆ. ನಾನು ಕಟ್ತೆ, ಅವನು ಯಾರೋ ಭಗೀರಥ ನೀರು ತಂದ, ನೀರು ಅದೆಲ್ಲ ಬಿಡಿ ಆ ಕಡೆ ಕೊಟ್ಟಿದ್ದಿಲ್ಲಿ ಬದುಕಿದ್ದೀನಿ 92 ವರ್ಷ. ನಿಮ್ಮ ಆಶೀರ್ವಾದ. ನೀವು ನಿಂತಿದ್ದೀರಿ, ನಾವು ಕೂತ್ಕೊಂಡು ಮಾತಾಡಕ್ಕೆ ಇಷ್ಟ ಇಲ್ಲ. 92 ಆದ್ರೂ ನಿಂತು ಮಾತಾಡುವ ರೈತನ ಮಗ, ಕೆಚ್ಚು, ಧೈರ್ಯ, ಹೋರಾಟ. ನಿಮ್ಮೆಲ್ಲರಿಗೆ ಬದುಕಿದ್ರೆ ಇನ್ನೊಂದು ಚುನಾವಣೆ ಬರ್ತೇನೆ ರಾಮಪುರಕ್ಕೆ. ಯಾರು ಇವತ್ತು ನಿಮ್ಮ ರಕ್ತವನ್ನು ಹೀರ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಒಬ್ಬ ಹಳ್ಳಿಯ ರೈತನ ಮಗ ದೇವೇಗೌಡ, ದೊಡ್ಡೇಗೌಡನ ಮಗ. ದೊಡ್ಡೇಗೌಡ ಸಾಮಾನ್ಯ ರೈತ, ಆ ರೈತನ ಮಗ. ಹೊಟ್ಟೆಯಲ್ಲ ಹುಟ್ಟಿದ್ದೇನೆ, ಬರ್ತೇನೆ. ಮತ್ತೆ ಈ ರಾಜ್ಯದ ಲೂಟಿಯನ್ನ ಮಾಡತಕ್ಕಂತ ಈ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಿಮ್ಮೆಲ್ಲರ ಮನೆಯ ಬಾಗಿಲಿಗೆ ಬಂದು ಕೈ ಮುಗಿದು, ಈ ಪಂಚಾಯತಿಗೆ ಸೇರಿದಂತ ಎಲ್ಲ ನನ್ನ ತಂದೆ ತಾಯಿಗಳು, ತಾಯಂದಿರು, ಯುವಕರು, ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ 4 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.